ಅವಳು ಕ್ಲಾಸಿಂದ ಹೊರಗಡೆ ಬರಬೇಕಾದ್ರೆ ಇವನು ಅಕ್ಯೂಸ್ಡ್ ಫಯಾಜ್ ಅಂತ ಹೇಳಿ ಏನು ಐಡೆಂಟಿಫೈ ಮಾಡಿದೀವಿ. ಇವನು ಬಂದು ಏಕಾಏಕಿ ಆ ಹುಡುಗಿಗೆ ಚಾಕುವಿನಿಂದ 4-5 ಸಲ ಇರಿದು ಗಾಯ ಮಾಡ್ತಾನೆ. ಇಮಿಡಿಯೇಟ್ ಅಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟ್ನವರು ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಏನಿದ್ದವರು ಆ ಹುಡುಗಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ, ನೇಹಾಗೆ. ಬಟ್ ಬ್ರಾಡ್ ಡೆಡ್ ಆಗಿದ್ದಾಳೆ ಹಾಸ್ಪಿಟಲ್ ಅಲ್ಲಿ. ಇವನು ಅಲ್ಲಿಂದ ಪರಾರಿಯಾಗಿ ಅವನ ಊರ್ ಕಡೆ ಹೊರಟಿದ್ದ. ವಿದಿನ್ 1 hour ಪೊಲೀಸ್ ಟೀಮು ಎಲ್ಲ ಕಡೆ ನಾವು ಕಳಿಸಿದ್ವಿ. ಒನ್ ಆಫ್ ದ ಪೊಲೀಸ್ ಟೀಮು ಸಕ್ಸಸ್ಫುಲ್ ಆಗಿ ಅವನ್ನ ತಕ್ಷಣ ಅರೆಸ್ಟ್ ಮಾಡಿದ್ವಿ. ಈಗ ಅವನ ವರ್ಜನ್ ಪ್ರಕಾರ ಇವರು BCA ಓದುವಾಗಿಂದ ಇವರು ಲವರ್ಸ್, ಇವಾಗೇನೋ ಹುಡುಗಿ ಅವಾಯ್ಡ್ ಮಾಡ್ತಿದ್ಲು ಅಂತ ಹೇಳಿ ಅವನ ವರ್ಜನ್, ಅದು ಅಕ್ಯೂಸ್ಡ್ ವರ್ಜನ್. ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಆಂಗಲ್ ಇಂದಾನು ವಿಚಾರ ಮಾಡ್ತೀವಿ, ಬೇರೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಹೌದು, ಮೂಲತಃ ಎಲ್ಲಿಯವರು? ಬೆಳಗಾಂ ಡಿಸ್ಟ್ರಿಕ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಲೆಟ್ ಅಸ್ ನಾಟ್ ಮಿಕ್ಸ್ ದ ಇಶ್ಯೂ. ಈಗ ನೋಡಿ, ಈಗ ಇನ್ಸಿಡೆಂಟ್ ಆಗಿದ್ದ ಪ್ಲೇಸ್ ತಾವು ಎಲ್ಲ ನೋಡಿರಬಹುದು. ಕಾಲೇಜು ಒಳಗಡೆ, ಕ್ಯಾಂಪಸ್ ಒಳಗಡೆ, ಕಾಲೇಜು ಒಳಗಡೆ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ಆಗಿ ಕೇವಲ 1 ತಾಸಲ್ಲಿ ನಾವು ಏನು ಕ್ಲೂ ಇರಲಿಲ್ಲ, ಬಟ್ ಅಂದ್ರೂ ನಮ್ಮ ಪೊಲೀಸ್ ಟೀಮು ಯಶಸ್ವಿಯಾಗಿ ಆರೋಪಿಯನ್ನ ಪತ್ತೆ ಹಚ್ಚಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನು ಪ್ರೊಟೆಸ್ಟ್ ಇತ್ಯಾದಿ ಇದೆ, ಎಲ್ಲದರ ಕಡೆ ನಿಗಾ ವಹಿಸಿದೀವಿ ನಾವು ಫುಲ್